ಶಿಷ್ಯ ಡಿಂಗ್ರಿನೇ ಅಲ್ಲ. ಯಾವನವನು? ಅದು ನಾನು ಆಕಾಶಕ್ಕೆ ಕಲ್ಲನ್ನು ಎಸ್ಕೊಂಡು ಬರ್ತಾ ಇದ್ದೆ, ಅಕಸ್ಮಾತ್ ಆಗಿ ನಿಮ್ ತಲೆಗೆ ಬಿದ್ದ್ಬಿಡ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಗಾಳಿಗೆ ಲಾಂಗ್ ಬೀಸ್ಕೊಂಡ್ ಬರ್ತೀನಿ, ಅಕಸ್ಮಾತ್ ನಿನ್ ತಲೆ ಒಳ್ಳೆದೆ, ದಯವಿಟ್ಟು ನಾನು ಕ್ಷಮಿಸ್ಬಿಡ್ತೀಯ? ಏನ್ ತಾತ ಹಿಂಗ್ ಹೇಳ್ತಾ ಇದ್ದೀರಾ? ಯಾವನ ತಾತ? ನಾನು ಡಾನ್ ಚಿಂಗ್ರಿ ಗೊತ್ತಾ? ನಮ್ಮ ಅಣ್ಣನ ತಲೆ ಉಳಿಸ್ಬೇಕು ಅಂತ ಬಂದಿದ್ಯಾನ? ನಮ್ಮ ಅಣ್ಣ ಯಾರು ಗೊತ್ತೇನೋ? ಹೇಳೋಣ. ನಾನು ಈ ಏರಿಯಾಗೆ ದೊಡ್ಡ ಡಾನು. ಅಲ್ಲಣ್ಣ, ದೊಡ್ಡದಾಗಿ ನಾನು ಡಾನು ಅಂತ ಕೊಚ್ಕೋತೀಯ, ಒಂದು ಚಿಕ್ಕ ಕಲ್ಲಿಟ್ಟು ತಡ್ಕೊಳಕ್ ಆಗ್ಲಿಲ್ವಲ್ಲ, ಇನ್ನು ಮಚ್ಚೆಟ್ ಹೇಗ್ ತಡ್ಕೋತೀಯ ಅಂತ. ಗುಂಡಿಗೆ ಇರೋದು ಒಳಗಡೆ, ಬಾಡಿನೇ ಬೇರೆ ಗುಂಡಿಗೆನೆ ಬೇರೆ, ಗೊತ್ತಾ ಅಣ್ಣ? ನೀನು ಅನ್ನು ನಿನ್ ತಲೆಯಲ್ಲಿ ರಕ್ತ ಬರೋಷ್ಟೊಂದು ರಕ್ತ ರುಚಿ ಹೆಂಗಿದೆ ಅಂತ ಈ ಲಾಂಗ್ ತೋರ್ಸ ಬಿಡ್ತೀನಿ. ಅಣ್ಣ, ಏನೋ ತಿಳಿದೆ ಈ ಬಡಪಾಯಿ ತಪ್ಪು ಮಾಡ್ಬಿಡ್ತು, ನನ್ನ ಪಾಡಿ ನಾನು ಬಿಟ್ಬಿಡ್ರಣ್ಣ. ಲೋ ಡಿಂಗ್ರಿ, ಯಾಗೂ ನಾವು ಪೊಲೀಸ್ ಅವರಿಂದ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದೀವಿ. ಅವರು ನಮ್ಮನ್ನು ಹುಡುಕ್ತಾ ಇದ್ದಾರೆ. ಒಂದು 2 ವಾರ ಈ ನನ್ನ ಮಗನ ಮನೆಯಲ್ಲಿ ಯಾಕಿರಬಾರ್ದು? ಅಣ್ಣ, ನೀವು ನನ್ನ ಮನೆಯಲ್ಲಿ ಇರ್ತೀರಾ? ಇಲ್ದೇ ಇದ್ರೆ ನಿನ್ನ ಬಾಡಿನ ರೋಡಲ್ಲೇ ಮಲಗಿಸ್ಬಿಡ್ತೀವಿ. ಆಯ್ತು ಕಣಣ್ಣ, ನಮ್ಮನೇಲೆ ಬಂದಿದ್ಬಿಡಿ, ನೀವಿದ್ರೆ ನನಗೂ ಸ್ವಲ್ಪ ಧೈರ್ಯ ಇರುತ್ತೆ. ಮರಿ, ನಾನು ಡಾನು, ಇವು ನಮ್ಮ ಶಿಷ್ಯ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅಣ್ಣ, ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗಕ್ಕಿಲ್ಲ, ಅದಕ್ಕೆ ನಾವು ಇವ್ರ ಮನೆಗೆ ಬೇರೆ ಗೆಟಪಲ್ಲೇ ಹೋಗೋಣ. ಅಣ್ಣ, ಯಾರು? ದೇವ್ರು ಕೊಡ ತಂಗಿ, ಬೇಗ ಹೋಗಿ ಆರತಿ ತಟ್ಟೆ ತಗೊಂಡ್ ಬಾ. ಪಲ್ಲು ಯಾರೇ ಬಂದಿರೋದು? ಅಣ್ಣ ಯಾರನ್ನ ಕರ್ಕೊಂಡ್ ಬಂದಿದ್ದಾನೆ, ಆರತಿ ತಟ್ಟೆ ತಗೊಂಡ್ ಬರ್ಬೇಕಂತೆ. ಪಲ್ಲು ಯಾರು ಏನು ಅಂತ ಕೇಳ್ಕೊಂಡು ಆಲ್ತಿ ಎತ್ತು. ಇದು ಗಂಡುಗಲಿ ವಂಶ. ಸಿಕ್ಕದವರ ಮುಸುಳಿಗೆ ಆಲ್ತಿ ಎತ್ತಿದ್ರೆ ನಮ್ಮ ಪೂರ್ವಿಕರಿಗೆ ಸಿಟ್ಟು ಬರುತ್ತೆ. ಅಣ್ಣ, ಸಿಕ್ಕವ್ರಿಗೆ ಆರತಿ ಎತ್ತದ್ ಬೇಡ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಇವ್ರು ಯಾರು ಅಂತ ನಿನಗೆ ಗೊತ್ತಿಲ್ಲ ಕಣೆ, ನೀನು ಹೋಗಿ ಆರತಿ ತಟ್ಟೆ ತಗೊಂಡ್ ಬಾ. ಮಹಾಬಲಿ ವಂಶದ ಕಡತಲೆ ಸಿಂಗ್ರಿ ಮಹಾರಾಜ್ ಕು ಜೈ. ನನ್ಗೆ ಹೇಳೇ ಇಲ್ಲ. ಡಿಂಗ್ರಿ ಮಹಾರಾಜ್ ಕು ಜೈ. ಇಬ್ರು ಮಹಾರಾಜರೇ ಆದ್ರೆ ಮಹಾರಾಜ ಯಾರು, ಕೊತ್ವಾಲ್ ಯಾರು? ಸಿಂಗ್ರಿ ಮಹಾರಾಜ್ ಕು ಜೈ, ಡಿಂಗ್ರಿ ಕೊತ್ವಾಲ್ ಕು ಜೈ. ಇವೆಲ್ಲ ಮಹಾರಾಜರುಗಳ? ಹೌದು ಮಾತ್ರ ಶ್ರೀ. ಸಾಕು ಸುಮ್ಮನಿರು. ಈ ಮುಸುಡಿಗಳನ್ನ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಡಿ ಮಾಲ್ ಒಂಥರ ಇದ್ದಾಳೆ. ಯಾರಿಗೆ ಹೇಳ್ತಾ ಇದೀಯ ಆಂಟಿ? ಆಂಟಿ ಗಿಂಟಿ ಅಂದ್ರೆ ಸೊಂಟ ಮುರಿದು ಬಿಟ್ಟೇನು? ಏನ್ ಬಿಡಿ ಕಟ್ನ? ಅಣ್ಣ, ನಿನ್ ಪಾಡಿಗೆ ನೀವು ಸುಮ್ಮನೆ ಬಿಡೋಣ. ಅವ್ರು ಸೊಂಟ ತೆಗೆಕ್ ಹೋದ್ರೆ ನಿನ್ ಕಂಟನೆ ಕುಯ್ದು ಬಿಡ್ತಾರೆ. ಇವರು ದೊಡ್ಡ ಪಾಳೆಗಾರರು, ಒಂದ್ 2 ದಿನನೋ 2 ವಾರನೋ ನಮ್ಮ ಮನೆಯಲ್ಲಿ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿಬ್ರು ಇದ್ದು ಬಿಡೋಣ. ಡಿಂಗ್ರಿ, ಆರತಿ ಮಾಡಿದ ಕೈಗೆ ಏನಾರ ಕೊಡೋ. ಚಿನ್ನದ ಮೇಲೆ ಆದ್ರೆ ಒಂದೇ ಇದೆ. ಆ ಅಮ್ಮನಿಗೆ ಇದ್ದಿದ್ದೇ ಒಂದ್ ಕಿವಿ. ಇನ್ನೊಂದ್ ಕಿವಿ ನಾನು ಕುಯ್ದಿದ್ದೆ. ಇವ್ರು ಯಾರು ಏನೋ ಒಂದು ಗೊತ್ತಾಗ್ತಾನೆ ಇಲ್ವಲ್ಲೋ. ಮಾತ್ರ ಶಿವ್ರೆ, ಅದೆಲ್ಲ ಒಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ನೀವು ಹೋಗಿ ಅದನ್ನ ಆಚೆ ಚಲ್ ಬಾರ. ಅಣ್ಣ, ನೀನು ಬಲಗಾಲಿಟ್ಟು ಹೋಗಪ್ಪ. ಅಣ್ಣ, ಮನೆ ಚೆನ್ನಾಗಿದೆ ಅಲ್ವಾ? ಜೈಲಿಗಿಂತ ವಾಸಿ ಬಿಡು. ಮೈ ಗಾಡ್, ಯಾರಿದು ಇಷ್ಟು ಜೋರಾಗಿ ಸ್ಪೀಕ್ ಮಾಡಿ ನಂಗೆ ಡಿಸ್ಟರ್ಬ್ ಮಾಡ್ತಿರೋದು? ಯಾರಿದು ಓಲ್ಡ್ ಮ್ಯಾನ್? ನಾನು ಹೊಗಳ್ತಿದ್ದಾಳೆ. ಅಯ್ಯೋ ಅಣ್ಣ, ನಿನ್ನ ಮುದುಕ ಅಂತ ಅವಳೆ. ಇವರು ಮಹಾಬಲಿ ವಂಶದ ಕಡೆ ತಲೆ, ದೊಡ್ಡ ಪಾಳೆಗಾರರು, ದೊಡ್ಡ ಮನುಷ್ಯರು. ದೊಡ್ಡ ಮನುಷ್ಯರಾದ್ರೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಮಾಡಿ ಸ್ಲೀಪ್ ಮಾಡ್ಲಿ, ಸುಮ್ನೆ ನನ್ಗೆ ಯಾಕೆ ಹೆಡ್ಡೆ ಕೊಡ್ತಿದ್ದಾರೆ? ಸ್ಟುಪಿಡ್ ಫೆಲೋ. ಯಾರು ಹೇಳು? ನನ್ನ ಹೆಂಡತಿ ಕಣ್ಣಣ್ಣ. ಚೆನ್ನಾಗಿದ್ದಾಳೆ. ಅಣ್ಣ, ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ನಾನೊಂದು ಚಿಕ್ಕ ಕಲ್ಲು ಎಸ್ತದಕ್ಕೇನೆ ನಿನ್ ತಲೆಯಿಂದ ಪುಕ್ ಅಂತ ರಕ್ತ ಆಚೆ ಬಂದ್ಬಿಡ್ತಲ್ಲ. ಈ ಫೀಲ್ಡ್ ಅಲ್ಲಿ ಇಷ್ಟು ದೊಡ್ಡ ಹೆಸರು ಹೆಂಗ್ ಮಾಡ್ಬಿಟ್ಟೆ ಅಂತ. ಈ ಎಷ್ಟದ್ದು ಚಿಕ್ಕ ಕಲ್ಲಲ್ಲಪ್ಪ, ಒಳ್ಳೆ ಬುಗುರಿಯಿಂದ ಗುಣ್ಣ ಇಕ್ಕಿದಂಗಿತ್ತು. ಸಾಕು, ಸುಮ್ಮನೆ ಇರೋಣ. ಅಲ್ಲ, ನಾನು ಎಂತೆಂತ ಡಾನ್ಗಳನ್ನ ನೋಡಿದ್ದೀನಪ್ಪ. ಕಣ್ಣು ಮುಂದೆನೆ ಕೈ ಕಾಲು ಕತ್ತರಿಸಿ ಬಿಸಾಕಿದ್ರೆ ಮೈಯಿಂದ ರಕ್ತ ಜಿನುತಿರುತ್ತೆ ಹೊರತು ಅವ್ರ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲ್ಲ, ಗೊತ್ತಾ? ಶೋಲೆ ಪಿಕ್ಚರ್ ನೋಡಿರ್ಬೇಕಲ್ಲ, ಅದ್ರಲ್ಲಿ ಗಬ್ಬರ್ ಸಿಂಗ್ ಎಂತ ಡಾನ್. ಆ ಡಾನ್ ಮುಂದೆ ನಿನ್ ಗಾನ್. ನಾನು ಹೆಂಗಿದ್ದೀನಿ ಅಂತ ಬಿಟ್ಟು ನಾನು ಆಡ್ಕೋತೀನೋ. 6 ಪ್ಯಾಕ್ ಇಡೋದು ದೊಡ್ಡದಲ್ಲಪ್ಪ, ಗುಂಡಿಗೆಯಲ್ಲಿ ಮೀಟ್ರ್ ಇರ್ಬೇಕು. ನಿನಗೆಲ್ಲಿದೆಯಾ ಮೀಟ್ರು? ಕ್ವಾರ್ಟರ್ ತಂದು ಏನಣ್ಣ ನನ್ ಬಿಡಕ್ಕೆ ಬಂದ್ಬಿಟ್ಟೆ. ಮತ್ತಿನ್ನೇನೋ ಹೆಂಡತಿಗೆ ಹೆದರ್ಕೊಂಡು ಸಾಯ್ತೀಯಾ? ಅಣ್ಣ, ಅವಳಿಂತ ಇಂಗ್ಲಿಷ್ ಅಲ್ಲಿ ಅಷ್ಟೊಂದು ಟಫ್ಪುಸ್ ಅಂತ ಇದ್ರು ಸುಮ್ಮನೆ ಇದ್ದೆ. ನಾ ಎಲ್ಲ ಸುಮ್ಮನೆ ಇದ್ದೀನೋ? ಕೊಟ್ಟಲ್ಲ. ಏನಣ್ಣ, ಮಹಾಬಲಿ ವಂಶದ ಕಡೆ ತಲೆ ಅಂತ ಹೇಳ್ಕೊಂಡು ನನ್ನ ತಲೆ ಹೊಡಿತಾ ಇದ್ದೀರಾ? ಅರಿವು
ಹೆಂಗಸರ ಕೈಯಲ್ಲಿ ನಿನ್ ಜುಟ್ಟು ಕೊಟ್ಟಿದೆಯಲ್ಲ ನೀನೊಬ್ಬ ಗಂಡಸ. ಅದಕ್ಕೆ ನಮ್ಮ ಅಣ್ಣ ಜುಟ್ಟು ಯಾರಿಗೂ ಸಿಗ್ಬಾರ್ದು ಅಂತ ರುಮಾಲ್ ಸುತ್ಕೊಂಡಿರೋದು. ಅಣ್ಣ ನೀನ್ ಒಂದ್ 15 ದಿವಸ ಮುಂಚೆ ಬರ್ಬೇಕಿತ್ತು. ಗಜಗಾತ್ರದ ನನ್ನ ಹೆಂಡತಿ ನೋಡಿ ಓಡೋಗ್ಬಿಡ್ತಿದ್ದೆ. ಈಗ ಜಿಂಕೆ ತರ ಏನೋ ಆಗಿದಾಳೆ. ಪ್ರೀತಿ ಮಾಡೋಣ ಅಂತ ಹತ್ರಕ್ಕೆ ಹೋದ್ರೆ ಕೊಂಬಲತಿ ದೂರ ಸಸ್ತಾಳೆ. ಅಲ್ಲ ಅಣ್ಣ, ಇವಳು ಹೆಂಡತಿನ ಹತ್ರ ಸೇರಿಸಲ್ಲ ಅಂದ್ರೆ ಇನ್ಯಾರ ಹತ್ರ ಸೇರಿಸ್ತಾರೆ ಇವನ್ನ? ಅಲ್ಲ ನೀನ್ ಯಾಕೆ ಈ ಮನೆಯಲ್ಲಿ ಎಷ್ಟೊಂದು ವೀಕ್ ಆಗಿದೀಯಾ? ಅಯ್ಯೋ ಅಣ್ಣ, ಅದು ಒಂದು ದೊಡ್ಡ ಕತೆ ಅಣ್ಣ. ನಮ್ಮಪ್ಪ ಅವನಲ್ಲ, ಅದೇ ಆ ಬೋಡ್ತಲೆ. ಆಯ್ತಣ್ಣ ಕತೆ. ನಿನ್ನ ಹೆಂಡತಿನ ಕರಿ, ನಾನ್ ಸರಿಯಾಗಿ ಬುದ್ಧಿ ಹೇಳ್ತೀನಿ. ಸುಮ್ಮನೆ ಯಾವನಾದ್ರೂ ಸೈಕಲ್ ಚೈನಲ್ಲಿ ಕೈ ಇಡ್ತಾನ. ಅಯ್ಯ, ಯಾಕೆ ಕರಿಬೇಕೋ ನನಗೆ ಗೊತ್ತು. ಎದ್ರ ಮೇಲೆ ತಲೆ ಹತ್ತಿರ್ತಾ. ಯಾಕಣ್ಣ? ರೀ ಓಲ್ಡ್ ಮ್ಯಾನ್, ದಿಸ್ ಇಸ್ ಟೂ ಮಚ್. ಇನ್ನು ಮೇಲಾದ್ರೂ ಗಂಡನ್ ಸರಿಯಾಗಿ ನೋಡ್ಕೋಬೇಕು. ಇದು ನನ್ ಮನೆ, ಇವ್ರು ನನ್ನ ಹಸ್ಬೆಂಡ್. ಅದನ್ನ ಆಸ್ಕ್ ಮಾಡಕ್ಕೆ ನೀವ್ ಯಾರು? ಯಾಕಮ್ಮ ಸುಮ್ನೆ ಅವಳ ಹತ್ರ ಗಲಾಟೆ ಮಾಡ್ಕೋತೀಯ? ಹೇಳಿ ಕೇಳಿ ಅವಳು ಲೌಡಿಗಳು. ಅಣ್ಣ, ಈ ಅಮ್ಮ ಬೋ ಎಗರ್ತಾವಳೆ. ಹಿಂದೂರಲ್ಲಿ ಮಾಡಿದ್ವಲ್ಲ ಹಂಗೆ ಮಾಡ್ಬಿಡಣ. ಏನ್ ಮಾಡಿದ್ವಾ? ಇದ್ರಲ್ಲಿ ಒಂದೇ ಏಟು 28 ಪೀಸ್ ಆಗೋಗಿದ್ಲು. ಅಂತವಳಿಗೂ ಗೊತ್ತಾಗಲಿಲ್ಲ. ಎಷ್ಟು ನೀನೆ? ಹೋಗಿ ಹೋಗಿ ಆ ರೌಡಿಗಳನ್ನ ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ಮತ್ತೆ ನೋಡು ಅವ್ನು ಹೇಗ್ ಟಾಕ್ ಮಾಡ್ತಾನೆ. ಇಡಿಯಟ್ ಫೆಲೋ. ನೀವು ನಮ್ಮ ಅಣ್ಣನ ಹೆದರ್ಸಾಗೆ ಎಲ್ಲರನ್ನ ಹೆದರ್ಸಕ್ ಆಗಲ್ಲ. ಇಷ್ಟಕ್ಕೂ ಅವಳು ಏನಮ್ಮ ಹೇಳಿದ್ಲು? ನನ್ನ ಮಗನ ಪ್ರೀತಿಯಿಂದ ನೋಡ್ಕೊಂತ ತಾನೆ. ಇದ್ರಲ್ಲಿ ಏನಿದೆ ತಪ್ಪು? ನೋ ನೋ ನೋ, ಐ ಕಾಂಟ್ ಡೂ ಇಟ್. ಅದಕ್ಕೆ ಅಟ್ಲೀಸ್ಟ್ ಅವ್ರು ಇರೋ ಅಷ್ಟು ದಿನಾದ್ರೂ ನಮ್ಮ ಅಣ್ಣನ ಪ್ರೀತಿ ಮಾಡಿ. ಯಾರು ಮಾತಾಡೆ? ದಿನ ಬೆಳಗ್ಗೆ ಗೆಟಪ್ ಆಗೋದು 8 ಗಂಟೆಗೆ. ನಿಮ್ಗೆ ಈ ರೀತಿ ಬೆಡ್ರೂಮಿಗೆ ಬರಕ್ಕೆ ಶೇಮ್ ಆಗಲ್ಲ? ಹಂಗಂದ್ರೆ ನಾಚಿಕೆ ಆಗಲ್ವಾ ಅಂತ. ಸೂರ್ಯ ನೆತ್ತಿ ಮೇಲೆ ಬಂದ್ರು ಇನ್ನೂ ಬಿಚ್ಕೊಂಡಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಅವತಾರನ ಎದ್ದು ಗಂಡನ ಪೂಜೆ, ದೇವ್ರ ಪೂಜೆ ಎಲ್ಲ ಮಾಡ್ಬೇಕು. ಈ ಅಮ್ಮನ್ ನೋಡಿದ್ರೆ ಈಗೇನು ಹೆಂಡತಿನೋ ಇಲ್ಲ ಕೆಲಸದವಳು ಅಂತ ಅನುಮಾನ ಬರಾಕತ್ತೈತಿ. ಲುಕ್, ಐ ಆಮ್ ನಾಟ್ ಅ ಸರ್ವೆಂಟ್. ಸರ್ವೆಂಟು ಬೇರೆ ಇದ್ದಾರೆ, ನಾನು ಅವರ ವೈಫ್. ಈ ಪೈಪ್ ಅಂದ್ರೆ ಇಲ್ಲ? ಅಯ್ಯೋ, ಪೈಪ್ ಅಲ್ಲ ಅದು ವೈಪು. ನನಗೆ ಈ ನೈಪ್ ಅಂದ್ರೆ ಗೊತ್ತು, ಚುಚ್ಚೋದು. ವೈಪ್ ಅಂದ್ರೆ ಅದಕ್ಕಿಂತ ದೊಡ್ಡದೇ ಇರ್ಬೇಕು. ಅಂದ್ರೆ ಮಚ್ಚು. ಸ್ಟುಪಿಡ್ ಫೆಲೋಸ್. ವೈಫು ಅಂದ್ರೆ ಹೆಂಡತಿ. ಅದು ಚುಚ್ಚೋದೆ ತಾನೇ. ನೋಡಮ್ಮ, ಬೆಳಿಗ್ಗೆ ಎದ್ದ ಕೂಡಲೇ ದೇವ್ರ ಮುಖ, ಗಂಡನ ಮುಖ ನೋಡಿ ಗಂಡನ ಕಾಲಿಗೆ ನಮಸ್ಕಾರ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ, ನಾನ್ ಕಾಲ್ಗೆ ಸೆಲ್ಯೂಟ್ ಮಾಡೋದ? ನೆವರ್. ಈ ಅಮ್ಮನ್ ಜಾಸ್ತಿ ಆಗೋಯ್ತು. ನಾವು ಈಗ ಬಿಟ್ರೆ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾಳ. ಈಗ ನೀನಾಗಿ ನೀನೇ ಬತ್ತೀಯೋ ಏನು ಹೊತ್ಕೊಂಡು ಹೋಗೋಣ? ಹೇಗ್ ಹೊತ್ಕೊಂಡು ಹೋಗ್ತೀರಾ? ಈಗ ಲೆಕ್ಕ ಕೊಡ್ರಿ. ಯಾಕೆ? ಅರ್ಜೆಂಟ್ ಕೊಡ್ರಿ. ಬರೀ ಕಾಲ್ ಕೊಟ್ರೆ ಸಾಕ ಅಥವಾ? ಕಾಲೇ ಕೊಡಿ. ಏನಮ್ಮ ಇದು? ಒಳ್ಳೆ ಸರ್ಕಾರಿ ನಮಸ್ಕಾರ ಆಗೋಯ್ತು. ಇದರಲ್ಲಿ ಪ್ರೀತಿ, ರೀತಿ, ನೀತಿ ಏನೂ ಇಲ್ಲ. ನೋಡಮ್ಮ, ನಾವ್ ಹೇಳಿದ್ವಿ ಅಂತ ಒಂದಪ್ಪ ನಮಸ್ಕಾರ ಮಾಡೋದಲ್ಲ. ಅವನ್ ಕಾಲಿರೋವರೆಗೂ ನೀನ್ ನಮಸ್ಕಾರ ಮಾಡ್ತಾನೆ ಇರ್ಬೇಕು. ಇನ್ನೊಂದ್ಸಾರಿ ಭಕ್ತಿಯಿಂದ ನಮಸ್ಕಾರ ಮಾಡಮ್ಮ. ಯಾಕಪ್ಪ ಇನ್ನೂ ಸ್ನಾನ ಮಾಡಿಲ್ವಾ? ಈಗ ಹೋಯ್ತೀನಣ್ಣ. ನೀವ್ ಹೋಗಿ ಅವನು ಬೆನ್ನುಜ್ಜು. ವಾಕಿಂಗ್ ಹೋಗು ಅಂತ ಹೇಳಿದೆ, ಯಾಕೋ ಹೋಗ್ಲಿಲ್ಲ? ಕಾಲ ಕತ್ತರಿಸಿ ಕೈ ಕೊಟ್ಟು ಬಿಟ್ಟೇನು? ಹೋಗೋಣ. ಒಳಗಡೆ ಬಂದ್ರೆ ನೀನ್ ಹಿಂಗ್ ಬೈತಿ, ಆಚೆ ಕಡೆ ಹೋದ್ರೆ ಜನಗಳು ಬಾಯಿಗೆ ಬಂದಂಗ್ ಬೈತವ್ರೆ. ಏನಂತಾರೆ? ಎಲ್ರು ಅವ್ರ ಎಂಡ್ರನ್ ಕರ್ಕೊಂಡು ಕೈ ಹಿಡ್ಕೊಂಡು ಜಂಟಿಯಾಗಿ ಬಂದಿದ್ರಣ. ನಾನು ಒಬ್ನೇ ಒಂಟಿಯಾಗಿ ಹೋಗಿದ್ನಲ್ಲ, ಹತ್ರ ಕರ್ದು ನೋಡೋ ಇನ್ಮೇಲಿಂದ ಜಂಟಿಯಾಗಿ ಬರಂಗಿತ್ತು ಅಂದ್ರೆ ಬಾ, ಇಲ್ಲ ಅಂದ್ರೆ ನಮಗೆಲ್ಲ ನಾಚಿಕೆ ಆಗುತ್ತೆ ಅಂತ ಬಾಯಿಗೆ ಬಂದಂಗ್ ಮಕ್ ಕಳ್ಸ್ಬಿಟ್ರಣ. ನಿನ್ ಹುಡುಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾನು ನನ್ನ ಹೆಂಡತಿ ಹತ್ರ ಕರೆದು ನೋಡು ಅಣ್ಣ ಹೇಳಿದೇನೆ ಇಬ್ರು ವಾಕಿಂಗ್ ಹೋಗ್ಬೇಕಂತೆ ಅಂತ ಹೇಳಿದೆ. ಅದಕ್ಕೆ ಅವಳು ನಿಮ್ಮ ಅಣ್ಣ ಏನು ದೊಡ್ಡದಾದಾನ, ತಲೆ ಮೇಲೆ ಪೇಟ ಇದ್ದ ತಕ್ಷಣ ಏನು ದೊಡ್ಡ ಪಾಳೆಗಾರನ ಅಂತ ಬಾಯಿಗೆ ಬಂದಂಗೆ ಇಂಗ್ಲಿಷ್ ನಲ್ಲೆಲ್ಲ ಬೈದಾಕ್ಬಿಟ್ರಣ. ಅಮ್ಮಂದು ಬಹಳ ಹೆಚ್ಚಾಗಿ ಹೋಗ್ಬಿಡ್ತಪ್ಪ. ಅಣ್ಣ, ಇವನ್ ಬುದ್ಧಿನೂ ಸರಿ ಇಲ್ಲ. ಸುಮ್ಮನೆ ಇರೋಣ. ಅಂತ ಸುಂದರಿಗೆ ಈ ಮುಸುಡಿ ಜೋಡಿನ ಸುಮ್ಮನೆ ಇವನಿಗೆ ಎಂತೆಂತ ಬಿಗ್ನಾಚಿಗಳು ಎಂತೆಂತ ಸುಂದರಿನ ಮದ್ವೆ ಆಗಿದ್ದಾರೆ. ಇವನಿಗೇನಾಗೈತೆ? ಅಣ್ಣ, ಹೆಂಗಾರ ಮಾಡಿ ಒಂದು ವಾರದ ಮಟ್ಟಿಗೆ ನನ್ನ ಹೆಂಡತಿನ ನನ್ನ ಜೊತೆನೆಲ್ಲ ವಾಕಿಂಗ್ ಕಳಿಸ್ಕೊಡೋಣ. ಹಂಗಂಗೆ 6 ಪ್ಯಾಕ್ ಕೊಂಡಿಸ್ಕೊಂಡ್ಬಿಡ್ತೀನಿ. ಇವನು ಹೆಂಡತಿ ಕರಿಯೋ. ಬಾ ಮಾಲಿಲ್ಲ, ಮಣ್ಣ ಕರೀತಾವನೆ. ಓ ಮೈ ಗಾಡ್, ಮತ್ತೆ ತರ್ಲೇನಾ? ಏನಮ್ಮ, ಇವ್ನು ನಿನಗೇನಾಗಬೇಕು? ಚೂರು ನಮ್ಗೆ ಹಬಿ ಆಗ್ಬೇಕು. ನೋಡು, ನೀ ಹಾಬಿ ಗುಬ್ಬಿ ಅಂತ ನೀ ಬೈಯಕ್ ಹೋಗ್ಬೇಡ. ಮತ್ತೆ ನಾನು ಸಿಟ್ಟಿನ ಮನುಷ್ಯ. ನನ್ನ ಸಿಟ್ಟು ಎಂತದ್ದು ಅಂತ ನೀನು ಗೊತ್ತಿಲ್ಲ.
ಮೊದಲೇ ರಾತ್ರಿ ದಿವಸ ನನ್ನ ಹೆಂಡತಿ ನನ್ನ ರೂಮಿಗೆ ಹಾಲು ತಗೊಂಡ್ಬರ್ಲಿಲ್ಲ ಅಂತೇಳಿ ಆಕಿನ ಹಾಲ್ನಲ್ಲೇ ಕೂಡಿಸ್ಬಿಟ್ಟೆ. ಇನ್ನೂವರೆಗೂ ರೂಮ್ ಸೇರಿಸಿಲ್ಲ. ಅವತ್ತಿನ ಅಣ್ಣನೇ ಹಾಲ್ಗೆ ಹೋಗ್ತಾರ. ಅಯ್ಯೋ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಹಬ್ಬಿ ಅಂದ್ರೆ ಹಸ್ಬೆಂಡ್, ಗಂಡ ಅಂತ. ಇದನ್ನು ಮೊದಲೇ ಯಾಕೆ ಹೇಳಿಲ್ಲ? ನೀನು ನಿನ್ನ ಗಂಡನ ತರ ನೋಡ್ಕೋತಾ ಇದೀಯಾ? ಯಾರು ಹೇಳಿದ್ರು ನಿಮ್ಗೆ ನೋಡ್ಕೋತಾ ಇಲ್ಲ ಅಂತ? ಇವನು ವಾಕಿಂಗ್ ಹೋಗ್ತಾ ಇದ್ದಾನೆ, ನೀನ್ ವಾಕಿಂಗ್ ಹೋಗ್ತಾ ಇದೀಯಾ? ಹೋಗ್ತೀನಿ, ಆದ್ರೆ ಬೇರೆ ಕಡೆ. ಗಂಡ ಬೇರೆ ಕಡೆ ವಾಕಿಂಗ್ ಹೋಗೋದು, ಹೆಂಡತಿ ಬೇರೆ ಕಡೆ ವಾಕಿಂಗ್ ಹೋಗೋದು. ಗಂಡ ಬೇರೆ ಸಿನಿಮಾಕ್ಕೆ ಹೋಗೋದು, ಹೆಂಡತಿ ಬೇರೆ ಸಿನಿಮಾಕ್ಕೆ ಹೋಗೋದು. ಗಂಡ ಬೇರೆ ಕಡೆ ಹನಿಮೂನು, ಹೆಂಡತಿ ಬೇರೆ ಕಡೆ ಹನಿಮೂನ. ಜಶ್ವತ, ಹೀಗೆಲ್ಲ ಮಾತಾಡಿದ್ರೆ ನಂಗೆ ಆಂಗರ್ ಬರುತ್ತೆ. ನೋಡಮ್ಮ, ಗಂಡ ಹೆಂಡತಿ ಯಾವಾಗಲೂ ಗಮ್ ಹಾಕಿ ಅನ್ಸಿರೋ ಗೊಂಬೆ ತರ ಇರಬೇಕು. ಅದು ಬಿಟ್ಬಿಟ್ಟು ನೀನು ಒಂಟಿ ಗೂಬೆ ತರ ಹೋಗ್ಬಿಟ್ರೆ ಈ ಗೂಬೆ ಗತಿ ಏನು? ಸರಿ, ಈಗ ನಾನು ಏನ್ ಮಾಡ್ಬೇಕು? ಅದಕ್ಕೆ ಬನ್ನಿ ಇಲ್ಲಿ. ಅವ್ರು ನಿಮ್ಮನ್ನ ಏನ್ ಮಾಡಕ್ಕೂ ಹೇಸಲ್ಲ. ವಾಟ್ ಯು ಮೀನ್? ಅವ್ರ ಲಾಂಗಿಂದ ನಿಮ್ ಕತ್ತನ್ನ ಕಚ್ಚಕ್ ಕನಸ್ಬಿಟ್ರೆ ಇವ್ರು ಯಾಕೆ ಇಂಥವ್ರನ್ನೆಲ್ಲ ಹೌಸಿಗೆ ಕರ್ಕೊಂಡ್ ಬರ್ತಾರೆ? ಈಗ ಅಣ್ಣ ನಂದು ಏನು ಪ್ರಯೋಜನ ಇಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂದ್ರೆ ಅವ್ರು ಹೇಳ್ದಂಗೆ ಕೇಳಿ. ಓಕೆ ಓಕೆ, ಈಗ ನಾನು ಏನ್ ಮಾಡ್ಬೇಕು? ನಾಳೆಯಿಂದ ನೀನು ನಿನ್ನ ಗಂಡನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ನಾವು ಗಮನಿಸ್ತಾನೆ ಇರ್ತೀವಿ, ನಮ್ಗೆ ಏನಾದ್ರೂ ಯಾಮಾರ್ಸಿದ್ರೆ ವಾಕಿಂಗ್ ಮಾಡಕ್ ಕಾಲ ಇರಲ್ಲ. ಅದು ಜಾಜಿ ಅವರೇ, ಇಷ್ಟು ದಿನದ ಮೇಲೆ ನಾವು ನೀವು ಫಸ್ಟ್ ಟೈಮ್ ನೋಡಿ ಹೀಗೆ ವಾಕಿಂಗ್ ಹೋಗ್ತಾ ಇರೋದು. ನಾನೇ ಬಂದಿಲ್ಲ, ಅದ್ ಯಾವನು ಬಂದಿದ್ದಾನಲ್ಲ ಪಾಳೆಗಾರ, ಅವನಿಂದ ಬರೋ ಹಾಗಾಯ್ತು. ಆದ್ರೆ ನಾನು ಡೈಲಿ ನಿಮ್ ಜೊತೆ ಹೀಗೆ ಬರ್ತೀನಿ ಅಂತ ಡ್ರೀಮ್ಸ್ ಎಲ್ಲ ಕಾಣ್ಬಿಡ್ತೀನಿ. ಹಾಳಾಗೋಗ್ಲಿ, ಇನ್ ಸ್ವಲ್ಪ ಹತ್ರಕ್ಕೆ ಬಂದ್ರೆ. ಯಾಕ್ರಿ? ಅಲ್ಲ, ಪಾಳೆಗಾರ ನೋಡ್ತಾ ಇರ್ತಾನೆ, ಆಮೇಲೆ ನಿಮ್ಗೇನೆ ಕಷ್ಟ ಆಗೋದು. ಇದು ಸ್ಟ್ರೀಟ್, ಅವ್ನು ಯಾಕ್ರಿ ನಮ್ಮಿಂದ ಬರ್ತಾನೆ? ಸುಮ್ನೆ ಬನ್ರಿ. ಅಲ್ಲ ವಾಗಪ್ಪ. ಏನಮ್ಮ ಇದು? ವಾಕಿಂಗ್ ಮಾಡ್ತಾ ಇದೀವಿ. ವಾಕಿಂಗ್ ಹೀಗೆ ಮಾಡೋದು? ಡಿಗ್ರಿ ಬಾರೋ, ಅದು ಹ್ಯಾಗ ವಾಕಿಂಗ್ ಮಾಡೋದು ತೋರ್ಸೋ. ಹೇಗ್ ಮಾಡ್ಬೇಕು ನೋಡು, ಮುಖದಲ್ಲಿ ನಗು ಇರ್ಬೇಕು, ಮನಸ್ಸಲ್ಲಿ ಪ್ರೀತಿ ಇರ್ಬೇಕು. ನೋಡಿ, ಹೇಗೆಲ್ಲ ವಾಕಿಂಗ್ ಮಾಡಕ್ಕಾಗಲ್ಲ, ಇದು ಸ್ಟ್ರೀಟ್. ಸಿಗ್ತಾರೆ ಇವನು. ಎಲ್ರು ಹೀಗೆ ಮಾಡೋದು. ಹಿಡ್ಕೊಳಮ್ಮ. ಈಗ ಹಿಡ್ಕೋತೀವ ತೆಗಿಲ್ಲ ಲಾಂಗು. ಕೈ ಇಟ್ಕೊಳ್ರಿ. ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ, ಹೋಗ್ಬರ್ತೀನಿ. ಇನ್ನೊಂದ್ಸಾರಿ ಹೋಗಿ. ಈಗ ತಾನೇ ಹೋಗ್ ಬಂದ್ವಲ್ಲ, ಮತ್ತೆ ಹೋಗ್ಬೇಕು. ಅವ್ನು ಇವ ನೋಡ್ದ, ನಾನ್ ನೋಡ್ಬೇಕಲ್ಲ. ಪೊಲೀಸರು. ಈಗ ನೀವಿಬ್ರು ಡ್ಯಾನ್ಸ್ ಮಾಡಿ. ಅಯ್ಯೋ, ಇದು ಸ್ಟ್ರೀಟು, ಇಲ್ಲೆಲ್ಲ ಡ್ಯಾನ್ಸ್ ಮಾಡಕ್ಕಾಗಲ್ಲ. ಡೋಂಟ್ ಡೂ ಇಟ್. ಏನ್ ಮಾಡ್ತೀರ ತೆಗಿಲ್ಲ. ಅಯ್ಯೋ ಜಾಜಿ ಅವರೇ, ವಾಕಿಂಗ್ ಮಾಡಿದ್ರೆ ಅಂತ ಡ್ಯಾನ್ಸ್ ಮಾಡಿದ್ರೆ ಎಷ್ಟೊತ್ತು? ಶುರು ಹಚ್ಕೊಳ್ಳಿ. ಬಿಡಿ. ಸರ್, ರಸ್ತೆಯಲ್ಲಿ ರಂಗೀಲ ಡ್ಯಾನ್ಸು. ಎಲ್ಲ ಅಲ್ಲಿ ಏನು ರಸ್ತೆ ಮಧ್ಯದಲ್ಲೇ ಕುಣಿತ? ಅದು ಗುರುಗಳೇ, ವಸಂತ ಕಾಲ ಶುರುವಾಗೋಯ್ತಲ್ಲ, ಮಾವು ಚಿಗುರುತ್ತೆ, ಕೂಗ್ಲೆ ಕೂಗುತ್ತೆ. ಪ್ರಕೃತಿ ಮಾತೆಗೆ ಸಂತೋಷ ಆಗ್ಲಿ ಅಂತ ನಾವು ಲೈಟ್ ಆಗಿ ಡ್ಯಾನ್ಸ್ ಶುರು ಹಚ್ಕೊಂಡ್ಬಿಟ್ವಿ. ಸೂಪರ್ ಡ್ಯಾನ್ಸ್ ಮಾಡ್ತಾ ಇದಾರೆ, ಕುಣಿಲಿ ಬಿಡಿ ಸರ್. ಹೌದಲ್ಲ, ಅವ್ರು ಇಲ್ಲಿ ಕುಣಿಲಿ, ನಾನು ನಿನ್ನ ಸ್ಟೇಷನ್ ಅಲ್ಲಿ ಕುಣಿಸ್ತೀನಿ, ಪರವಾಗಿಲ್ವಾ? ನೀವೆಲ್ಲಿ ಹೊರಟ್ರಿ ಗುರುಗಳೇ? ಅದೇ ಆ ಸಿಂಗ್ರಿ ಟಿಂಗ್ರಿನ ರೋಡಿಗಳನ್ನ ಹುಡಿಕೊಂಡು ಹೋಗ್ತಾ ಇದೀವಿ. ಸುಮ್ಮನೆ ಇರ್ರಿ, ನಿಮ್ ಮುಖದ ಮೇಲೆ ಹಂಗಂಗೆ ಕುರುಪ್ ಬಿದ್ಬಿಡುತ್ತೆ. ಆ ರೋಡಿಗಳು ನಿಮಗ್ ಗೊತ್ತಾ? ಇಲ್ಲಪ್ಪ, ನನಗ್ ಸ್ವಲ್ಪನೂ ಗೊತ್ತಿಲ್ಲ. ಸಿಕ್ಕೇ ಸಿಗ್ತಾರೆ, ಎಲ್ಲಿ ಹೋಗ್ತಾರೋ ನಡಿಯೋ. ಶಬಾಷ್, ಒಳ್ಳೆ ಕೆಲಸ ಮಾಡಿದೆ. ಈ ಅಮ್ಮ ನಮ್ಮನ್ನು ಹಿಡ್ಕೊಳ್ಬೇಕಂತಿದ್ರು, ಅಷ್ಟೊಂದು ನೀನು ತಪ್ಪಿಸ್ಬಿಟ್ಟೆ. ನಾನು ತುಂಬಾ ಖುಷಿ ಆಗೋಗ್ಬಿಟ್ಟಿದೆ. ಕೆನ್ನೆ ಹಿಡ್ಕ. ನಂದಲ್ವೋ, ಅವಳು ಕೆನ್ನೆ. ಜಾಜಿ, ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ನೀವು ವಾಕಿಂಗ್ ಹೋಗಿದ್ದು ಅಣ್ಣನ ಜೊತೆ ತಾನೆ? ನೀವು ಡ್ಯಾನ್ಸ್ ಮಾಡಿದ್ದು ಅಣ್ಣನ ಜೊತೆ ತಾನೆ? ಆದ್ರೆ ರೋಡಲ್ಲಿ ಎಂತ ಹಸ್ಬೆಂಡ್, ಯು ನೋ, ಐ ಡೋಂಟ್ ಲೈಕ್ ಇಟ್. ನೀನ್ ಹೇಳೋದು ಸರಿನೇ ಅಮ್ಮ. ಈ ಪ್ರೀತಿ ಅನ್ನೋದು ತನಗೆ ತಾನೇ ಒಳಗಿಂದ ಉಕ್ಕಿ ಬರಬೇಕು. ಆದ್ರೆ ಇಲ್ಲಿ ಆ ಪಾಳೆಗಾರ ನನ್ ಕೈಲಿ
ಕೈಲಿ ಬಲವಂತದಿಂದ ಲವ್ ಮಾಡಿಸ್ತಾ ಇದ್ದಾರೆ. ಈಗ ಏನ್ ಮಾಡ್ತೀರಾ ಅದಕ್ಕೆ? ಏನ್ ಮಾಡ್ತೀನಾ? ಆ ಪಾಳೆಗಾರನ್ ಓಡ್ಸಕ್ಕೆ ಪ್ಲಾನ್ ಮಾಡ್ತೀನಿ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ನ ಡಬಲ್ ಸಲ ಹಾಕ್ತಾ ಇದ್ದೀನಿ. ಯಾಕೆ ಅಂದ್ರೆ ಅವ್ರು ಇದನ್ನ ತಿಂದು ಮನೆ ಬಿಟ್ಟವ್ರು ಹೋಗ್ಬೇಕು, ಇಲ್ಲಾಂದ್ರೆ ಡೈ ಆಗ್ಬೇಕು. ಅದಕ್ಕೆ ಅವ್ರ ಮೊದ್ಲೇ ಪಾಳೆಗಾರ ರೌಡಿಗಳು, ಅವ್ರನ್ನ ಎದುರಾಕೊಳ್ಳೋದು ಒಳ್ಳೇದಲ್ಲ. ನನ್ನನ್ನು ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಈಗ ತೋರಿಸ್ತೀನಿ. ಪಾಳೆಗಾರೆ, ಲಂಚಿಗೆ ಬರ್ತೀರಾ? ಏನು ತಟ್ಟೆದಾಗಲಿ ಊಟ ಬಡಿಗೆ ಆಗಿದೆ? ಹಾ, ನಿಮ್ಗೆ ರಿಸ್ಕ್ ಅಂತ ನಾವೇ ಬಿಡಿಸಿದ್ವಿ. ಹೌದಾ? ಒಳ್ಳೇದಾಯ್ತು, ನೀವೇ ತಿಂದ್ಬಿಡಿ. ಇಲ್ಲ, ಅದ್ ನಿಮ್ಗಂತಲೇ ಸರ್ವ್ ಮಾಡಿರೋದು. ಏನಿದು ಗಲಾಟೆ? ಊಟಕ್ಕೆ ಆಂಟಿ ನಮ್ ಸಲುವಾಗಿ ಒಳ್ಳೆ ಬಿಸಿ ಬಿಸಿ ಅಡಿಗೆ ಮಾಡ್ತಿದ್ದಾರೆ, ಇದನ್ನ ನೀವು ತಿನ್ನಿ. ಇದನ್ನ ನಾವ್ ತಿನ್ನೋದಾ? ಈಗ ತಿಂತಿರೋ ಇಲ್ವಾ? ಹೇಗಿದೆ ಊಟ? ಅದಕ್ಕೆ ತುಂಬಾ ಉಪ್ಪು ಖಾರ ಹಾಕ್ಬಿಟ್ಟಿದ್ದಾರೆ. ನಮಗೆ ಉಪ್ಪು ಖಾರ ತಿನ್ಸಕ್ ಬರ್ತೀರಾ? ಇನ್ನೊಂದ್ಸರಿ ಇಂತ ಕೆಲ್ಸ ಏನಾದ್ರು ಮಾಡಿದ್ರ ಆಂಟಿನ ಬೆಂಡೆತ್ತಿ ಬಿಡ್ತೀವಿ. ಅಣ್ಣ, ಇಲ್ಲಿ ಏನಿದೆ ಅಂತ ನಾನು ನಿನಗೆ ಮಸಾಜ್ ಮಾಡ್ಲಣ್ಣ. ಸುಮ್ಮನೆ ಗೊತ್ತಾ? ಅಣ್ಣ, ಅದು ಯಾವ ಗಳಿಗೆನಲ್ಲಿ ನಿನ್ ತಲೆ ಕಲ್ಲೋಡ್ನ ನನ್ನ ಅದೃಷ್ಟನೇ ಕೊಯ್ಸ್ಬಿಡ್ತು. ಏನೇ ಆದರೂ ನೀನು ಹೆಂಡತಿನ ದಾರಿಗೆ ತರೋದು ತುಂಬಾನೇ ಕಷ್ಟ. ಅಲ್ಲೋ, ಅವಳು ನನಗೆ ಹೆದರ್ತಾ ಇಲ್ಲ. ಸುಮ್ಮನೆ ಇರೋಣ. ನೀವೇನಾದ್ರೂ ನಿಜವಾಗ್ಲೂ ಡಾನ್ಗಳು ನಿಮ್ಮನ್ನ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ ಅನ್ನೋ ವಿಷಯ ಏನಾದ್ರೂ ನಾನು ಮೊದಲೇ ಅವಳಿಗೆ ಹೇಳ್ಬಿಟ್ಟಿದ್ರೆ ಮನೆಗೆ ಬಂದ ದಿನನೇ ನಿಮ್ಮನ್ನು ಓಡಿಸ್ಬಿಡ್ತಾ ಇದ್ರು. ನಾನು ಇವರು ದೊಡ್ಡ ಪಾಳೆಗಾರರು, ಮಹಾಬಲಿ ವಂಶದ ಕಡೆ ತಲೆ ಅಂತ ಬಿಲ್ಡಪ್ ಕೊಟ್ಟಿದ್ಕೆ ಇವತ್ತಿನ್ನೂ ನನ್ನ ಮನೆಯಲ್ಲಿ ಇದ್ದೀರಾ. ಅಣ್ಣ, ಆದಷ್ಟು ಬೇಗ ನಾವ್ ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು. ನಾವೇನಾದ್ರು ದೊಡ್ಡ ಡಾನು ಅಂತ ಇವಳು ಹೆಂಡತಿ ಗೊತ್ತಾಗೋದ್ರೆ ನಾವು ಕೊಟ್ಟಿರೋ ಕಾಟಕ್ಕೆ ಇವಳು ಹೆಂಡತಿ ಪೊಲೀಸರಿಗೆ ಹಿಡ್ಕೊಡೋದು ಗ್ಯಾರಂಟಿ. ಹಲೋ, ಪೊಲೀಸ್ ಸ್ಟೇಷನ್. ಹಾ, ನಾನ್ ಜಾಜಿ ಮಾತಾಡ್ತಿರೋದು. ಪ್ಲೀಸ್ ಬೇಗ ನಮ್ಮ ಮನೆಗೆ ಬನ್ನಿ. ಏನಮ್ಮ ಅರ್ಜೆಂಟ್ ಫೋನ್ ಮಾಡಿ ಬರೀಲಿದ್ದು? ನೀವು ಸರ್ಚ್ ಮಾಡ್ತಿರೋ ಡಾನ್ಗಳು ಮುದ್ಕ ಸಿಂಗ್ರಿ ಇವು ಕಟಿಂಗ್ರಿ ಅವರು ನಮ್ಮನೇಲೇ ಇದ್ದಾರೆ. ಎಲ್ಲಿದ್ದಾನೆ ಹೇಳಮ್ಮ, ಬೆಳ್ಕೊಂಡು ಹೋಗ್ಬಿಡ್ತೀನಿ. ನೀವು ಹಿಡಿಯಕ್ ಹೋದ್ರೆ ಅವ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಅದಕ್ಕೆ ನಾನೇ ಅವ್ರನ್ನ ಹೇಗಾದ್ರೂ ಉಪಾಯ ಮಾಡಿ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ಹೈಡ್ ಆಗಿ. ಗುಡ್, ಒಳ್ಳೆ ಐಡಿಯಾ. ಜಾಜಿ ಜಾಜಿ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲಮ್ಮ. ಅತ್ತೆ, ನಿಮ್ಗೆ ಏನು ಗೊತ್ತಾಗಲ್ಲ. ನೀವು ಸುಮ್ಮನೆ ಬ್ಲೆಸ್ ಮಾಡಿ. ಏನು ಅಂದ್ರೆ ಎಲ್ಲಿದ್ದೀರಾ? ನಿಮ್ ಪಾಳೆಗಾರನ ಸ್ವಲ್ಪ ಇಲ್ಲಿ ಕರ್ಕೊಂಡ್ ಬನ್ನಿ. ನಾನು ಅವ್ರ ಕಾಲ್ಗೆ ಸೆಲ್ಯೂಟ್ ಮಾಡ್ಬೇಕು. ನನ್ನ ಹೆಂಡತಿ ನನಗೆ ಯಾವತ್ತೂ ಸೆಲ್ಯೂಟ್ ಸೆಲ್ಯೂಟೇ ಮಾಡ್ದವಳಲ್ಲ. ಇವತ್ತು ನಿಮಗೆ ಇದಕ್ಕಿದ್ದಂಗೆ ಸೆಲ್ಯೂಟ್ ಮಾಡ್ತೀನಿ ಅಂತ ಹೇಳಿದಾಳೆ ಅಂದ್ರೆ ನಿಮ್ಮ ಅದೃಷ್ಟ ಮಳೆ. ಅಡಿಯ ಯಾವ ಸ್ಟೇಷನ್ ನಾನು ನಿನ್ನ ಸೆಲ್ಯೂಟ್ ಮಾಡಿಸ್ತೀನಿ. ಸುಮ್ಮನೆ ಸಾಕು, ನೀನ್ ಮಾಡಿರೋ ಮೋಸಕ್ಕಿನ ನಮ್ ಸಾಯಪ್ಪನ ಹೆಸರು ಕರಿತೀಯ? ಇದುವರೆಗೂ ನಾನೇ ಕರ್ದಿಲ್ಲ. ಸಾಕು ಸುಮ್ಮನೆ. ನಾನು ಯಾಕೆ ಕರಿಬಾರ್ದು? ನಾನು ಯಾರು ಗೊತ್ತಾ? ನಾನು ಇವ್ರ ಅಪ್ಪ. ಸರ್, ಎಸ್ಕೇಪ್ ಆಗೋದಕ್ಕೆ ಏನೋ ಒಂದ್ ಸುಳ್ಳು ಹೇಳ್ತಾ ಇದಾರೆ. ಸುಮ್ಮನೆ ಹೇಳಮ್ಮ. ರೌಡಿಗಳು ಯಾವಾಗಲೂ ಸಂಬಂಧದ ವಿಷಯದಲ್ಲಿ ಸುಳ್ಳು ಹೇಳೋದಿಲ್ಲ. ಹೌದಾ ಶೇಖರ? ನೀನಿನ್ನೂ 3 ವರ್ಷದ ಮಗು ಇದ್ದಾಗ ನಿನ್ನನ್ನು ನಾನು ಜಾತ್ರೆಗೆ ಕರ್ಕೊಂಡೋಗಿದ್ದೆ. ಆ ಜಾತ್ರೆಯಲ್ಲಿ ನೀನು ಕಳೆದೋಗ್ಬಿಟ್ಟೆ. ನಿನಗೆ ಗೊತ್ತೇನೋ? ನನಗದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರೋ ನನ್ನ ಸಾಕಿದ್ರು ಅಂತ ಮಾತ್ರ ಗೊತ್ತು. ನೋಡು, ನಮ್ಮಿಬ್ಬರು ನೆನಪಿಗೆ ಅಂತ ಹೇಳ್ಬಿಟ್ಟು ಆ ಜಾತ್ರೆ ಒಳಗ ಒಂದೇ ಥರದ 2 ಲಾಕೆಟ್ ತಗೊಂಡಿದ್ದೆ. ಒಂದು ನಾನು ಹಾಕೊಂಡು ಒಂದು ನಾನು ನಿನ್ನ ಕೊಳ್ಳಲ್ಲಿ ಹಾಕಿದ್ದೆ. ನೋಡ್ಬೇಕಾದ್ರೆ ಈಗಲಾದ್ರೂ ಗೊತ್ತಾಯ್ತೇನೋ? ನಾನೇ ಕಣೋ ನಿಮ್ಮಪ್ಪ. ಮಗನೇ, ಇಂಥ ದೃಶ್ಯನ ನಾನು ಅನಾದಿ ಕಾಲದ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೆ. ಅಲ್ಲಿ ಬಿಟ್ರೆ ಇಲ್ಲೇ ನೋಡಿದ್ದು. ಏನಾದ್ಲೇನು? ಮಗ ಇನ್ಸ್ಪೆಕ್ಟ್ರು, ಅಪ್ಪ ಕಳ್ಳ. ನಾನೊಬ್ಬ ಕಳ್ಳ ಭಾಗ 2. ನೀ ದೊಡ್ಡ ಆಫೀಸರ್ ಆಗಿರೋದು ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ಕಣು. ಏನ್ ಮಾಡ್ಲು, ನಾನಂತೂ ತಿಳಿಲಾರ್ದ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ, ನಾನು ಬಿಟ್ಬಿಡು. ಅಪ್ಪ, ನೀನ್ ಸಿಕ್ಕಿರೋದು ನನಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಈಗ ನಾನು ಕರ್ತವ್ಯದ ಮೇಲಿದ್ದೀನಿ. 3 ವರ್ಷ ಬಿಟ್ಟು ನಾನೇ ನಿಮ್ಮನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಾ ಎಲ್ಲಿರ್ಲೋ? ಸೆಂಟ್ರಲ್ ಜೈಲಲ್ಲಿ. ಆ